ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕರ್ಣ ಸೀರಿಯಲ್ ಥರ್ಡ್ ಪ್ರೋಮೋ, ನಮ್ರತಾ ಗೌಡ ಅವರ ಒಂದು ಪ್ರೋಮೋ. ಯಾಕೆ ಬಂದಿಲ್ಲ ಮೇಡಮ್, ನೀವು ಬರುತ್ತೆ ಅಂತ ಅಂದಿದ್ರಿ ಅಲ್ವಾ, ಯಾಕೆ ನಮ್ರತಾ ಗೌಡ ಅವ್ರ ಪ್ರೋಮೋ ತೋರಿಸ್ತಾ ಇಲ್ಲ, ಏನಿದೆ ಅಂತ ಕೇಳ್ತಾ ಇದ್ರಿ. ಸೊ ನಮ್ರತಾ ಗೌಡ ಅವ್ರ ಪ್ರೋಮೋ ಬರೋದಿಲ್ಲ, ಅದ್ರ ಬದಲಾಗಿ ಇಡೀ ಒಂದು ಫ್ಯಾಮಿಲಿಯ ಒಂದು ಪ್ರೋಮೋ ಬರುತ್ತೆ. ಮತ್ತು ನಮ್ರತಾ ಗೌಡ ಅವರು ಬರೋದು ಬಂದ್ಬಿಟ್ಟು ಒಂದು 20 ಎಪಿಸೋಡ್ ಆದ ನಂತರ ಅವರು ನಮ್ರತಾ ಗೌಡ ಅವರು ಕಾಣಿಸ್ಕೋತಾರೆ. ಅಲ್ಲಿವರೆಗೂ ನಮ್ಮ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಒಂದು ಸೀನ್ಗಳೇ ನಡೀತಾ ಇರುತ್ತೆ. ಇಲ್ಲಿ ಮೇಯ್ನು ಕೇಳ್ತಾ ಇದ್ರಿ, ಅದಕ್ಕೊಂದು ಆನ್ಸರ್ ಕೊಟ್ಬಿಡೋಣ ಅಂತ ಹೇಳಿ. ನಮ್ರತಾ ಗೌಡ ಅವ್ರ ಹೀರೋಯಿನ ಅಥವಾ ಭವ್ಯ ಗೌಡ ಅವ್ರ ಹೀರೋಯಿನ ಅಂತ ಎಲ್ಲರಿಗೂ ಒಂದು ಕನ್ಫ್ಯೂಸ್ ಇದೆ. ಫಸ್ಟ್ನೇದಾಗಿ ಹೇಳಬೇಕಂದ್ರೆ ಭವ್ಯ ಗೌಡ ಅವ್ರದ್ದು ಏನೂ ಇಲ್ಲ ಅಂತೇಳಿ ಕೆಲವರು ಹೇಳ್ತಾ ಇದ್ರಿ. ಅವರು ಸೆಕೆಂಡ್ ಹೀರೋಯಿನ್ನು ಅಥವಾ ಹೀರೋಯಿನ್ ಅಲ್ಲ ಭವ್ಯ ಗೌಡ ಅವರು, ಮೇಯ್ನ್ ಹೀರೋಯಿನ್ ಬಂದ್ಬಿಟ್ಟು ನಮ್ಮ ನಮ್ರತಾ ಗೌಡ ಅವರು, ಭವ್ಯ ಗೌಡ ಅವರು ಹೀರೋಯಿನ್ನೇ ಅಲ್ಲ ಅಂತ ಹೇಳ್ತಾ ಇರೋದುಂಟು. ಅವರಿಗೆಲ್ಲ ನಾನು ಹೇಳೋದೇನಪ್ಪ ಅಂತಂದರೆ, ಇಲ್ಲಿ ಮೇಯ್ನ್ ನೀವು ಅರ್ಥ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಎಪಿಸೋಡ್ನ ನೀವು 16ನೇ ತಾರೀಕು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಹೀರೋಯಿನ್ ಯಾರು ಅಂತೇಳಿ. ಆಯಿತಾ, ನಾನು ಏನು ಹೇಳಿದೆ ಅಂತೇಳಿ ನಿಮ್ಗೆ ನೆನಪಾಗತ್ತೆ. ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ಕತೆ ಅಂದರೆ ರಾಜ್ ಕಾ ಬೇಟಾ ಸೀರಿಯಲ್ನ ರೀಮೇಕ್ಸ್ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ. ರಾಜ್ ಕಾ ಬೇಟಾ ಅದು ಒಂದು ಸ್ಟೋರಿ ಲೈನ್ನ ತೊಗೊಂಡಿರೋದಷ್ಟೇ. ಅವರು ಇಲ್ಲಿ ಸ್ಟೋರಿನ ಬೇರೆ ಥರನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲೂ ಮೇಯ್ನ್ ಹೇಳ್ಬೇಕಂತಂದರೆ, ನಮ್ರತಾ ಗೌಡ ಅವರು ಕಿರಣ್ ರಾಜ್ನ ಮದುವೆ ಆಗ್ತಾರೆ. ಆಯಿತಾ, ಕಿರಣ್ ರಾಜ್ನ ಮದುವೆ ಆಗೋದು ಇನ್ನು ಆಫ್ಟರ್ ದ 28 ಎಪಿಸೋಡ್ಸ್ ಆದಮೇಲೆ. 20 ಎಪಿಸೋಡ್ ಅಲ್ಲಿ ಏನಿರುತ್ತೆ ಅಂತ ಹೇಳೋದಾದರೆ, ಸ್ಟಾರ್ಟಿಂಗಿಂದ 20 ಎಪಿಸೋಡ್ ತನಕ ಭವ್ಯ ಗೌಡ ಮತ್ತು ಕಿರಣ್ ರಾಜ್ರವರ ಲವ್ ಸ್ಟೋರಿ ನಡೀತಾ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ಭವ್ಯ ಗೌಡ ಅವರ ಲವ್ ಒನ್ ಸೈಡ್ ಆಗಿರುತ್ತೆ. ಅದು ನೋಡೋಕ್ಕೆ ಒಂಥರ ಚಂದ ಅಂತ ಅನಿಸುತ್ತೆ. ಕಾಮಿಡಿ ಜೊತೆಗೆ ಭವ್ಯ ಗೌಡ ಅವರ ಒಂದು ಕ್ಯೂಟ್ನೆಸ್ಸು, ಚೈಲ್ಡ್ ನೇಚರ್ಸು ಎಲ್ಲವನ್ನೂ ಕೂಡ ನೋಡ್ಬೋದು. ತುಂಬಾ ಹೇಳಿ ಮಾಡಿಸಿದಂತಹ ಒಂದು ಪಾತ್ರ ಆಗಿದೆ ನಮ್ಮ ಭವ್ಯ ಗೌಡ ಅವ್ರಿಗೆ. ಆ ಒಂದು ಚೈಲ್ಡ್ ನೇಚರ್ ಇರ್ಬೋದು ಅವೆಲ್ಲ, ಮತ್ತು ಅಕ್ಕ ತಂಗಿಯರ ಬಾಂಡಿಂಗ್ ನೋಡ್ಬೋದು. ಮತ್ತು ನಮ್ರತಾ ಗೌಡ ಅವರು ಕಿರಣ್ ರಾಜ್ ಜೊತೆ ಮಾತ್ರ ಕಾಣಿಸ್ಕೊಳೋದಿಲ್ಲ. ನಮ್ರತಾ ಅವರು ಮದುವೆ ಹಾಕಿ ಹೋದ ಮೇಲೆ ಕಿರಣ್ ರಾಜ್ ಜೊತೆ ಕಾಣಿಸ್ಕೋತಾರೆ. ಅಲ್ಲಿವರೆಗೂ ಕೂಡ ಕಿರಣ್ ರಾಜ್ಗೆ ಜೋಡಿಯಾಗಿ ಕಾಣಿಸ್ಕೊಳೋದು ಬಂದ್ಬಿಟ್ಟು ಭವ್ಯ ಗೌಡ ಅವರೇ ಕಾಣಿಸ್ಕೋತಾರೆ. ಇಡೀ ಒಂದು 25 ಎಪಿಸೋಡ್ ಆಗೋವರೆಗೂ ಕೂಡ ಕರ್ಣ ಸೀರಿಯಲಲ್ಲಿ ನಮ್ಮ ಭವ್ಯ ಗೌಡ ಮತ್ತು ಕಿರಣ್ ರಾಜ್ರವರ ಲವ್ ಸ್ಟೋರಿನ ನೋಡ್ಬೋದು ನೀವು. ಅದರಲ್ಲೂ ಕೂಡ ಒಂದು ಡಾಕ್ಟರ್ನ ಅಂದರೆ ಮೆಡಿಕಲ್ ಸ್ಟೂಡೆಂಟು ಟೀಚ್ ಮಾಡುವಂತಹ ಒಂದು ಡಾಕ್ಟರ್ನ ಇಷ್ಟಪಡುವಂತಹ ಒಂದು ಕತೆ ಇದು. ಅವರು ಭವ್ಯ ಗೌಡ ಅವರು ಆ ಒಂದು ಡಾಕ್ಟರ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಪೊಸೆಸಿವ್ನೆಸ್ಸು ಅಂದರೆ ನಾನು ಇಷ್ಟಪಡುವಂತಹ ಅವ್ರನ್ನ ಅವರು ಬೇರೆ ಸ್ಟೂಡೆಂಟ್ನ ಮಾತಾಡಿಸ್ಬಾರ್ದು, ಬೇರೆ ಸ್ಟೂಡೆಂಟು ಆ ಒಂದು ಡಾಕ್ಟರ್ನ ಇಷ್ಟಪಡಬಾರ್ದು ಅನ್ನೋ ಒಂದು ಪೊಸೆಸಿವ್ನೆಸ್ಸು ಜಾಸ್ತಿ ಇರುತ್ತೆ ನಮ್ಮ ಭವ್ಯ ಗೌಡ ಅವ್ರಿಗೆ, ಅಂದರೆ ನಿಧಿ ಪಾತ್ರದಲ್ಲಿರುವಂಥ ಭವ್ಯ ಗೌಡ ಅವ್ರಿಗೆ. ಮತ್ತು ತುಂಬಾ ಒಂದು ಬಂಧನ ಸಿನಿಮಾ ನೀವು ನೋಡ್ದಂಗೆ ಅನ್ಸುತ್ತೆ ಅಂತ ನನಗನ್ಸುತ್ತೆ. ಏಕೆ ಅಂತಂದರೆ, ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಏನು ಪ್ರಪೋಸ್ ಮಾಡೋ ಒಂದು ಸೀನು ಕೂಡ ಆ್ಯಕ್ಚುಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಅವರು ಡಾಕ್ಟರ್ ಆಗಿರ್ತಾರೆ. ಸುಹಾಸಿನಿ ಮ್ಯಾಮ್ಗೆ ಏನು ಒಂದು ನಂದಿನಿ ಅನ್ನೋ ಒಂದು ಇದಕ್ಕೆ ಇದು ಮಾಡಬೇಕಾಗುತ್ತೆ. ನಂದಿನಿ ಅವರೇ ಒಂದು ಪ್ರಪೋಸ್ ಮಾಡೋಕ್ಕೆ ಹೆಂಗೆ ಪ್ರಪೋಸ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ವ, ಆ ಸೀನ್ನ ನೋಡಿಕೊಂಡು ನಮ್ಮ ಭವ್ಯ ಗೌಡ ಅವರು ಪ್ರಾಕ್ಟೀಸ್ ಮಾಡೋವಂಥ ಸೀನ್ ಇರ್ಬೋದು. ಹಾಗೆ ಕರ್ಣ ಅವರು ಎಲ್ಲೋದ್ರು, ಎಲ್ಲಿ ಬಂದ್ರು, ಅವ್ರು ಏನೇ ಒಂದು ಕೊಟ್ಟರು ಅದನ್ನು ನೆನಪಲ್ಲಿ ಇಟ್ಕೊಳೋ ಅಂಥದ್ದು, ಅವ್ರನ್ನ ಮನ್ಸಾರೆ ತುಂಬಾ ಇಷ್ಟಪಡೋವಂತಹ ಒಂದು ಕ್ಯಾರೆಕ್ಟರು ಭವ್ಯ ಗೌಡ ಅವ್ರದ್ದು. ಇಲ್ಲಿ ಕಿರಣ್ ರಾಜ್ರವರು ಭವ್ಯ ಗೌಡವ್ರನ್ನ ಜಸ್ಟ್ ಸ್ಟೂಡೆಂಟ್ ಆಗಿ ನೋಡ್ತಾ ಇರ್ತಾರೆ. ಭವ್ಯ ಗೌಡ ಅವರು ಡಾಕ್ಟರ್ನ ಒಂದು ಲವ್ವರ್ ಆಗಿ ನೋಡೋವಂಥ ಒಂದು ಲವ್ ಉಂಟಾಗುತ್ತೆ ಅವರಿಗೆ. ಒಂದು ಸೀನ್ ನಡೆಯುತ್ತೆ ಅಲ್ವಾ, ನೀವು ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ 2ನೇ ಪ್ರೋಮೋದಲ್ಲಿ ನೋಡ್ತೀರಾ ಅಲ್ವಾ, ಆ ಸೀನ್ ನಡೆದಾದ್ಮೇಲೆ ಅವರಿಗೆ ಒಂದು ಲವ್ ಉಟ್ಕೊಳುತ್ತೆ. ಲವ್ ಫಸ್ಟ್ ಇರ್ತಾರ ಭವ್ಯ ಗೌಡ ಅವ್ರಿಗೆ ಕಿರಣ್ ರಾಜ್ರ ಮೇಲೆ ಒಂದು ಲವ್ ಆಗುತ್ತೆ. ಸೊ ಅಲ್ಲಿಂದ ಒನ್ ಸೈಡ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒನ್ ಸೈಡ್ ಲವ್ ಸ್ಟೋರಿ ಅನ್ನೋದಕ್ಕಿಂತ ಜೋಡಿಯಾಗಿ ಸುಮಾರು ಕಡೆ ಕಾಣಿಸ್ಕೊಂತಾರೆ. ಇಡೀ ಒಂದು 25 ಎಪಿಸೋಡ್ವರೆಗೂ ಕಿರಣ್ ರಾಜ್ಗೆ ಭವ್ಯ ಗೌಡನೇ ಮೇನ್ ಪಿಲ್ಲರ್. ಮತ್ತೆ ಇಡೀ ಎಪಿಸೋಡ್ ಅಲ್ಲಿ ಭವ್ಯ ಗೌಡ ಅವರು ಇರೋದಿಲ್ವಾ, ಎಲ್ಲ ಇಡೀ ಸೀರಿಯಲ್ ಅಲ್ಲಿ ಇರೋದಿಲ್ವಾ ಅಂತ ಕೇಳಿದ್ರೆ, ಸೀರಿಯಲ್ ಮುಗಿಯೋವರೆಗೂ ಕೂಡ ಭವ್ಯ ಗೌಡ ಪಾತ್ರ ಇದ್ದೇ ಇರುತ್ತೆ, ಅದಂತೂ ಮಿಸ್ ಆಗೋದೇ ಇಲ್ಲ. ಮತ್ತೆ ನಮ್ರತಾ ಗೌಡ ಅವ್ರ ಪಾತ್ರ ಬಂದ್ಬಿಟ್ಟು ಭವ್ಯ ಗೌಡ ಅವರು ಅಕ್ಕ ತಂಗಿ ಪಾತ್ರದಲ್ಲಿ ಇರ್ತಾರೆ. ಅದಾದ್ಮೇಲೆ
ಭವ್ಯ ಗೌಡ ಅವರ ಅಕ್ಕ ಏನಿರ್ತದೆ ನಮ್ರತಾ ಗೌಡ ಅವರು ಕಿರಣ್ ರಾಜ್ನ ಮದುವೆ ಆದಮೇಲೆ ಅವರು ಕ್ಯಾರೆಕ್ಟರ್ ಸ್ಟಾರ್ಟ್ ಆಗೋಂಥದ್ದು ನಮ್ರತಾ ಗೌಡ ಅವ್ರದ್ದು. ಸೊ ಹಾಗಾಗಿ ನಮ್ರತಾ ಗೌಡ ಅವ್ರ ಪ್ರೋಮೋ ಸದ್ಯಕ್ಕೆ ಬರೋದಿಲ್ಲ, ಅಂದರೆ ಎಪಿಸೋಡ್ ಸ್ಟಾರ್ಟ್ ಆದಮೇಲೆ ಏನು ನಮ್ರತಾ ಗೌಡ ಅವ್ರದ್ದು ಪ್ರೋಮೋ ಹಾಕ್ತಾರೆ. ಸದ್ಯಕ್ಕೊಂದು ಥರ್ಡ್ ಪ್ರೋಮೋ ಬರುತ್ತೆ, ಬಟ್ ಎಲ್ಲ ಒಟ್ಟಿಗಿರುವಂತಹ ಒಂದು 2 ಫ್ಯಾಮಿಲಿಗಳ ಬಗ್ಗೆ, ಅಂದರೆ ಭವ್ಯಗೌಡ ಅವ್ರ ಫ್ಯಾಮಿಲಿ ಬಗ್ಗೆ ತೋರಿಸ್ತಾರೆ, ಮತ್ತು ಕಿರಣ್ ರಾಜ್ ಫ್ಯಾಮಿಲಿ ತೋರಿಸ್ತಾರೆ. ಆ ಒಂದು ಫ್ಯಾಮಿಲಿಯ ಒಟ್ಟಿಗಿರುವಂತಹ ಒಂದು ಪ್ರೋಮೋ ಬರುತ್ತೆ ಹೊರತು ಕಿರಣ್ ರಾಜ್ ಮತ್ತು ನಮ್ರತಾ ಗೌಡ ಅವರೊಂದು ಲವ್ ಸ್ಟೋರಿ ಪ್ರೋಮೋ ಅಂತೂ ಬರೋದಿಲ್ಲ, ಜೋಡಿ ಪ್ರೋಮೋ ಬರೋದಿಲ್ಲ. ಅದಂತೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಕೆಲವರು ಕಾಯ್ತಾ ಇದ್ರಿ ಕಿರಣ್ ರಾಜ್ ಮತ್ತು ನಮ್ರತಾ ಗೌಡ ಅವರು ಒಂದು ಪ್ರೋಮೋ ಬೇಕು, ನಮ್ರತಾ ಗೌಡ ಮತ್ತು ಕಿರಣ್ ರಾಜ್ ಜೋಡಿನ ಒಂದು ಲವ್ ಸ್ಟೋರಿ, ಒಂದು ಏನು ಭವ್ಯಗೌಡ ಮತ್ತು ಕಿರಣ್ ರಾಜ್ರವರ ಒಂದು ಪ್ರೋಮೋ ಮಾಡೋದ್ರಲ್ಲ, ಒಂದು ಲವ್ ಸ್ಟೋರಿ ರೀತಿಯಲ್ಲಿ ಬಂದಿತ್ತಲ್ವಾ, ಆ ಒಂದು ಸೀನ್ಗಳು ಬೇಕು, ರೊಮ್ಯಾಂಟಿಕ್ ಸೀನ್ ಬೇಕು ನಮಗೆ ಅಂತ ಕೆಲವರು ಕೇಳ್ತಾ ಇದ್ರಿ. ಸೊ ಅವರಿಗೆಲ್ಲ ಹೇಳೋದೇನಪ್ಪ ಅಂದರೆ ನಮ್ರತಾ ಮತ್ತು ಕಿರಣ್ ರಾಜ್ ಅವರ ಪ್ರೋಮೋ ಸದ್ಯಕ್ಕೆ ಬರೋದಿಲ್ಲ. ಜಸ್ಟ್ ಪ್ರೋಮೋ ಬಂದ್ಬಿಟ್ಟು ಇಡೀ ಫ್ಯಾಮಿಲಿಯ ಒಂದು ಪ್ರೋಮೋ ಬರುತ್ತೆ. ಮತ್ತು ಸ್ಟೋರಿ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಕೂಡ ಈ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಶ್ರುತಿ ನಾಯ್ಡು ಮ್ಯಾಮ್ ಅವರು, ಹಾಗೆ ರಮೇಶ್ ಇಂದಿರಾ ಸರ್ ಅವರು. ಅವ್ರು ಮಾಡಿರುವಂತಹ ಸೀರಿಯಲ್ಗಳೆಲ್ಲನೂ ಕೂಡ ಹಿಟ್ ಆಗಿರುವಂತಹ ಸೀರಿಯಲ್ಗಳನ್ನೇ. ಸೊ ಹಾಗಾಗಿ ಈ ಸೀರಿಯಲ್ ಕೂಡ ತುಂಬಾ ಒಂದು ಕತೆನ ಚೆನ್ನಾಗಿ ಹೆಣ್ದಿದ್ದಾರೆ. ಹೇಳಬೇಕಂದ್ರೆ ಸೀರಿಯಲ್ ಜೂನ್ 16ಕ್ಕೆ ಬರ್ತಾ ಇದೆ. ನಿಮ್ಗೆ ಆ ಸೀರಿಯಲ್ನ ಸ್ಟಾರ್ಟಿಂಗ್ ಎಪಿಸೋಡೇ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಾನು ಇಷ್ಟ ಆಗುತ್ತೆ ಅಂತೇಳಿ ನೋಡಿ ಅಂತ ಹೇಳ್ತಾ ಇಲ್ಲ, ಒಂದ್ಸಲ ನೀವು ನೋಡೋದು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ಸೀರಿಯಲ್ನ ಮತ್ತೆ ಮತ್ತೆ ನೋಡಬೇಕು, ನಾಳೆ ಯಾವಾಗ ಬರುತ್ತೆ ಅನ್ನೋ ಅಷ್ಟು ಕ್ಯೂರಿಯಾಸಿಟಿನ ಹುಟ್ಟಾಕೋದ್ರಲ್ಲಿ ಡೌಟೇ ಇಲ್ಲ ಈ ಸೀರಿಯಲ್ ಅಂತ ನಾನು ಹೇಳ್ತೀನಿ. ತುಂಬಾ ದೊಡ್ಡ ಕಲಾವಿದರು ಈ ಒಂದು ಸೀರಿಯಲಲ್ಲೇ ಹ್ಯಾಕ್ ಮಾಡ್ತಾ ಇರೋವಂಥದ್ದು. ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ. ಒಂಥರ ಈ ಒಂದು ಚಿತ್ರ ಒಂದು ಮೂವಿ ರೀತಿ ನೋಡ್ದಂಗೆ ಅನ್ಸುತ್ತೆ ನನಗಂತೂ. ಒಂದು ಐ ಬಜೆಟ್ ಸಿನಿಮಾ ಐ ಬಜೆಟ್ ಧಾರಾವಾಹಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಅಲ್ಲಿನ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದಿರ್ಬೋದು, ಅಲ್ಲಿನ ಪಾತ್ರಗಳು ಅದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಕಿರಣ್ ರಾಜ್ರವರಂತೂ ಡೈಲಿ ಶೂಟಿಂಗ್ ನಡೀತಾ ಇದೆ, ಭವ್ಯಗೌಡರು ಕೂಡ ಶೂಟಿಂಗಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ, ಡೈಲಿ ಶೂಟಿಂಗ್ ನಡೀತಾ ಇದೆ. ಮತ್ತು ಒಂದು ಶೂಟಿಂಗ್ ಸ್ಪಾಟಲ್ಲಿರುವಂತಹ ಕೆಲವೊಂದು ತುಣುಕುಗಳನ್ನು ಕೂಡ ನಮ್ಮ ಕಿರಣ್ ರಾಜ್ರವರು ಶೇರ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಪಾತ್ರದಲ್ಲಿ ಅವರು ಶೂಟ್ ಮಾಡ್ತಾ ಇರೋಂಥದ್ದಿರ್ಬೋದು. ನಿಜವಾಗ್ಲೂ ನಮ್ಮ ಕಿರಣ್ ರಾಜ್ರವ್ರನ್ನ ಕನ್ನಡತಿ ಸೀರಿಯಲಲ್ಲಿ ಒಂಥರ ನೋಡಿದ್ವಲ್ಲ, ನ್ಯಾಚುರಲ್ ಬ್ಯೂಟಿ ಅಂತಲೇ ಹೇಳ್ಬೋದು ನಮ್ಮ ಕಿರಣ್ ರಾಜ್ರವ್ರನ್ನ. ಆ ಒಂದು ಡಾಕ್ಟರ್ ಪಾತ್ರ ನಿಜವಾಗ್ಲೂ ಕಿರಣ್ ರಾಜ್ ಅವ್ರಿಗೆ ಮಾಡಿಸೋ ಥರ ಇದೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡಾಕ್ಟರ್ ಲುಕ್ಕಲ್ಲಿ. ಆ ಒಂದು ಬಟ್ಟೆ ಇರ್ಬೋದು ಎಲ್ಲವೂ ಕೂಡ ತುಂಬ ಹ್ಯಾಂಡ್ಸಮ್ ಗಾಯ್. ಎಲ್ಲ ಹುಡುಗಿರ್ಗೂ ಕೂಡ ಆಂಟರ್ಗೂ ಕೂಡ ತುಂಬಾ ಇಷ್ಟ ಆಗೋಂಥ ಹುಡುಗ ಅಂತಲೇ ಹೇಳ್ಬೋದು. ಕ್ಯೂಟ್ ಆಗಿ ಒಂಥರ ಹ್ಯಾಂಡ್ಸಮ್ ಆಗಿರೋದ್ರಿಂದ ಕಿರಣ್ ರಾಜ್ ಇಷ್ಟ ಆಗ್ತಾರೆ. ಅದರಲ್ಲೂ ಕೂಡ ಈ ಡಾಕ್ಟರ್ ಒಂದು ಡ್ರೆಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಕಿರಣ್ ರಾಜ್ರಾಗಿರೋದು. ಭವ್ಯಗೌಡ ಅವರು ಆಗಿರ್ಬೋದು, ಭವ್ಯಗೌಡ ಅವರು ಕಾಲೇಜ್ ಹುಡುಗಿ ಪಾತ್ರದಲ್ಲಿ ಇರೋವಂಥದ್ದು, ಸ್ಟೂಡೆಂಟ್ ಪಾತ್ರದಲ್ಲಿ ಅದು ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ಕೊತಾ ಇದ್ದಾರೆ. ಮತ್ತು ನಮ್ರತಾ ಗೌಡ ಅವರು ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಜೂನ್ 16ನೇ ತಾರೀಕು ನಮ್ಮ ಕರ್ಣ ಸೀರಿಯಲ್ ಬರ್ತಾ ಇದೆ, ಫಸ್ಟ್ ಎಪಿಸೋಡ್. ಯಾರೆಲ್ಲ ನೋಡೋಕ್ಕೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮರಿದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್, ಬಾಯ್.